ಭೇದವಿಲ್ಲ. ಅನನ್ಯ ಭಾವದಿಂದ ಆತನನ್ನು ಜಪಿಸಿದರೆ ಆ ದಯಾಮೂರ್ತಿಯು ಸ್ವಪ್ನದಲ್ಲಿಯೂ ಸಹ ಪ್ರಸನ್ನನಾಗೇ ತೀರುವನು. ಭೂಲೋಕದಲ್ಲಿ ಸದ್ಯಕ್ಕೆ ಅಂತಹ ಸತ್ವಶೀಲ ಸಂಪನ್ನರು ವಜ್ರಾವಧಿ ಭೂಲೋಕವೆಂದರೆ ಏನೆಂದು ತಿಳಿದಿರಲಿ. ಭೂಲೋಕದಲ್ಲಿ ಸದ್ಯಕ್ಕೆ ಅಂತಹ ಸತ್ವಶೀಲರು ಸತ್ಯಸಂಧರು ಇದ್ದೇ ಇರುವರು. ಇಲ್ಲದಿದ್ದರೆ ಅಲ್ಲಿ ಬೇಗ ಬೆಳಗಾಗುವುದಂತೂ. ಕಲ್ಯಾಣಮಸ್ತು. ಒಳ್ಳೆಯ ಸುರಪಾಲ. ಹರಿಶ್ಚಂದ್ರನು ಸತ್ಯವಂತ ಅಲ್ಲ. ಅವನ ಗುರುವಾದ ನೀನಂತೂ ಮಗನೇ ಸತ್ಯವಂತನಲ್ಲ. ಹಿಂದೆ ಮುಂದೆ ನೋಡದೆ ಸತ್ಯ ಶಿರೋಮಣಿಯಾದ ಹರಿಶ್ಚಂದ್ರ ನಿಂದಿಸಬೇಡ. ಹರಿಶ್ಚಂದ್ರನೆಂದರೆ ಸಾಮಾನ್ಯನೇ. ಸೂರ್ಯನ ವಂಶದಲ್ಲಿ ಪ್ರತಿ ಸೂರ್ಯನಂತೆ ಪರಿಶ್ರಮಿಸುತ್ತಿರುವನು. ಸತ್ಯ ಸಂತನಾದ ಹರಿಶ್ಚಂದ್ರ ನಿಂದಿಸಿದರೆ ರಸನೆಯಲ್ಲಿ ಕಿಂಡಿಗಳಾದ ಹೂಗುಣ ಪಶುವೇ ಪಶುವೇ ನಾನು ಒಳ್ಳೆ ಪಶುವೇ. ಮುಪ್ಪಿನ ಕಾಲಕ್ಕೆ ಕಪ್ಪು ಕಂಚಿಯನ್ನು ಹಠದಿಂದ ದಹಿಸಿ ಬ್ರಹ್ಮ ಋಷಿ ಎಂದು ಹೆಸರುಪಟ್ಟ ನನ್ನ ಸತ್ವವು ನಿನಗೆ ಗೊತ್ತಿಲ್ಲವೇ? ಗೊತ್ತಿದೆ. ನಿನ್ನ ಪಿತನಾದ ಬ್ರಹ್ಮನಿಗೆ ಪ್ರತಿಬ್ರಹ್ಮನಾಗಿ ಪ್ರತಿ ಸೃಷ್ಟಿಯನ್ನು ನಿರ್ಮಿಸಿದ ಚಂಡ ಕೌಶಿಕನಿರುವೆ. ನೀನು ಪರಿಪರಿಯಿಂದ ಕೊಂಡಾಡುತ್ತಿರುವ ಹರಿಶ್ಚಂದ್ರನ ಪಿತನಾದ ಶಂಕುವಿಗೆ ಪ್ರತಿ ಸಾರ್ಗವನ್ನು ನಿರ್ಮಿಸಿಕೊಟ್ಟ ಪಂಚಕ್ರವರ್ತಿಯಾದ ಚಂಡ ಕೌಶಿಕನು ಒಂದು ಪಶುವೇ ಆತ್ಮ. ಈ ಕಾಲಮ ಭಾಮಂದಕ್ಕೆ ನನ್ನ ಇರುವರ ಸತ್ತ ಪರೀಕ್ಷೆ ಹಾಗೆ ಹೋಗಲಿ. ಪರಮ ಜ್ಞಾನಿವೆನಿಸಿಕೊಂಡ ತಾವೇ ಹೀಗೆ ವ್ಯಾಜ್ಯಕ್ಕೆ ಪ್ರಾರಂಭ ಮಾಡಿದರೆ ತಮಗೆ ಸಮಾಧಾನವನ್ನು ಹೇಳುವರಾರು? ಬೇಸಿನಾದರೆ ಉಭಯಗಳಲ್ಲಿ ಕಲಹವನ್ನು ಹುಟ್ಟಿಸಿ ತಾವು ಮಾತ್ರ ಸುಮ್ಮನೆ ಕೂತುಬಿಟ್ಟಿರಲ್ಲ. ಇದು ಒಳ್ಳೆಯ ಪ್ರಸಂಗವಯ್ಯ. ಯುದ್ಧ ಸಂಗತಿಯನ್ನು ಇದ್ದಂತೆ ಹೇಳಿದರೆ ಇರುವರು ಕಲಹ ಮಾಡಬೇಕೆ? ಇದರಲ್ಲಿ ನನ್ನ ದೋಷವೇನು? ಆ ಹರಿಶ್ಚಂದ್ರನು ಸತ್ಯವಂತನೆಂದ ಮಾತ್ರಕ್ಕೆ ಈ ವಿಶ್ವಾಮಿತ್ರನು ಇಷ್ಟೊಂದು ರೊಚ್ಚಿಗೆಯಾಗಬೇಕೆ? ಮತ್ತೆ ಕಲಹದ ಮಾತೆ ಸ್ವಾಮಿ ನಾರದರೆ ಇದರ ನ್ಯಾಯ ನಿರ್ಣಯವಾಗುವ ಬಗೆಯಂತು ಇದರಲ್ಲಿ ಏನು ಉಳಿದೆಯಯ್ಯ?
ಒಳ್ಳೆದಾಯ್ತು. ಹಾಗೆ ತಾನೇ ನಿರ್ಣಯವಾಗುವುದು. ಎಲ್ಲೋ ನಾರನ ವಶಿಷ್ಠಾದಿ ಶ್ರವಣಂತವೇ ನಾನು ಹರಿಶ್ಚಂದ್ರನನ್ನು ಸತ್ಯ ಭ್ರಷ್ಟನನ್ನಾಗಿ ಮಾಡುತ್ತೇನೆ. ನಾನು ಇದುವರೆಗೆ ಗಳಿಸಿದ ತಪೋಬಲವನ್ನು ಈ ವಶಿಷ್ಠನಿಗೆ ಬಿಟ್ಟುಕೊಡುವುದಲ್ಲದೆ ಮಸ್ತಕದಲ್ಲಿ ಜಡಿಯನ್ನು ಕೆಪ್ಪಗೆಲು ಕೃಷ್ಣಾಂಜಲಿಗಳನ್ನು ಹರಿದು ಬೀಸಾಕಿ ಚಾಂಡಾಲನಾಗಿ ಪುನಃ ತಪವನ್ನು ಆಚರಿಸಲು ಹೋಗುವೆ. ಇದೇ ಎಲ್ಲ ಪಂಥ. ಎಲ್ಲೋ ಮಂದಮತಿ, ಇದರಲ್ಲಿ ನೀನು ಪೂರ್ಣಾರ್ಥವನ್ನು ಹೊಂದುವೆ. ಕೌಶಿಕ ಕೇಳು, ಸತ್ಯ ಸಾಮ್ರಾಟನಾದ ಹರಿಶ್ಚಂದ್ರನನ್ನು ಅವನ ಸತ್ಯತೆಯಿಂದ ಅವನನ್ನು ಸತ್ಯಭ್ರಷ್ಟ ಮಾಡಿದರೆ ನಾನು ಗಳಿಸಿದ ತಪೋಬಲವನ್ನು ಎಡೆಗೆ ಬಿಟ್ಟುಕೊಳ್ಳುವೆನು. ಯಾರು ಬೇರೆಂದು ಸತ್ಯಪತಿ, ನಾನಿನ್ನು ಬರುವೆ. ಆಗಿದೆ ಸುಖ. ಕಲ್ಯಾಣ ಮಸ್ತು, ಕಲ್ಯಾಣ ಮಸ್ತು. ಬೀಜವನ್ನಂತೂ ಬಿತ್ತಿದೆನು, ಅದು ಮೊಳಕೆ ಒಡೆದು ಸಹಜವಾಗಿ ಮರವಾಗುವುದು. ಈ ಮುಂಗೋಪಿಯಾದ ವಿಶ್ವಾಮಿತ್ರನು ಈ ಪಂಥದಲ್ಲಿ ಜಯಿಸಿ ಬರುವನೆಂದು ಜಂಬ ಕೊಚ್ಚಿ ಹೋದರೇನೋ ನಿಜ. ಆದರೆ ಈ ಪಂಥದಲ್ಲಿ ಸೋತು ವಿಮುಖನಾಗುವುದೇ ಖಂಡಿತ. ಹರಿಶ್ಚಂದ್ರನು ಮಾತ್ರ ಈ ವಿಶ್ವಾಮಿತ್ರನ ಬಗೆ ಬಗೆಯ ತಂತ್ರಗಳಿಗೆ ಬದಬಿದ್ದು ಪಡಬಾರದ ಭವನೆಯನ್ನು ಅನುಭವಿಸಿ ಬೇಕಾಗುವುದು. ಮಾಡುವುದೇನು? ಶುದ್ಧ ಸುವರ್ಣದ ಬೆಲೆ ಗೊತ್ತಾಗಬೇಕಾದರೆ ಕಾಠಿಣ್ಯಮಯವಾದ ಹೊರಗಲ್ಲಿಗೆ ಹಚ್ಚದ ಮೇಲಲ್ಲವೇ? ಆ ಹರಿಶ್ಚಂದ್ರನ ಸತ್ಯ ಎಂಬ ಸುವರ್ಣವನ್ನು ಈ ವಿಶ್ವಾಮಿತ್ರನೆಂಬ ಹೊರಗಲ್ಲಿಗೆ ಹಚ್ಚಿ ಸತ್ಯ ಹರಿಶ್ಚಂದ್ರನ ಸತ್ಯತೆಯನ್ನು ಹೆಚ್ಚಿಸಿ ಈ ಕಲಾಪ್ರಿಯ ನಾರದನೆಂಬ ನಾಮವನ್ನು ಸಾರ್ಥಕಗೊಳಿಸಿದರು. ಮಾಡಿದ ಮಹಾಯಾಗವು ನಿರ್ವಿಘ್ನವಾಗಿ ಜರುಗುವುದರಿಂದ ಇಂದು ನನ್ನ ಮನಸ್ಸಿಗೆ ಬಹು ಸಂತೋಷವಾಗಿರುವುದು. ನಮ್ಮ ಪುರದಲ್ಲಿ ವಾಸಿಸುವ ಬ್ರಾಹ್ಮಣೋತ್ತಮರಿಗೂ ಹಾಗೂ ಯಾಗಕ್ಕಾಗಿ ಬಂದಿರುವ
ಯಾಚಕ ಅರ್ಚಕ ಮೊದಲಾದ ಗುರುವೃಂದಕ್ಕೆ ಅವರವರ ಇಚ್ಛಾನುಸಾರವಾಗಿ ಧನ ಕನಕ ವಸ್ತ್ರಾಭರಣ ಗೋ ಗಜಾಶ್ವಗಳನ್ನು ದಾನ ಕೊಡುವರೆಂದು ಡಂಗುರ ಪರಿಮುಖವಾಗಿ ಸಕಲ ಪ್ರಶಸ್ತ ಮುಖವರುವತಕ್ಕದ್ದು. ಮಹಾಲಕ್ಷ್ಮಿ ಯಾರಲ್ಲಿ ಆ ಡಂಗುರಿಗನನ್ನು ಬರಮಾಡು. ಎಲ್ಲೋ ಡಂಗುರಿಗ ನಗರದಲ್ಲಿ ವಾಸಿಸುವ ಹಾಗೂ ಯಾಗಕ್ಕಾಗಿ ಬಂದಿರುವ ಯಾಚಕ ಅರ್ಚಕ ಮೊದಲುಗೊಂಡು ಅವರವರ ಇಚ್ಛಾನುಸಾರವಾಗಿ ಧನ ಕನಕ ವಸ್ತ್ರಾಭರಣ ಗೋ ಗಜಾಶ್ವಗಳನ್ನು ದಾನ ಕೊಡುವರೆಂದು ಡಂಗುರ ಪರಿಮುಖವಾಗಿ ಸಕಲ ಪ್ರಜಾಸ್ತೋಮಕ್ಕೂ ಅರ್ಹತಕ್ಕದ್ದು. ಗುರುದೇವ, ತಾವೇ ನನ್ನವರಿಗೆ ಬರುವ ಶ್ರಮವನ್ನು ತೆಗೆದುಕೊಂಡ ಕಾರಣವೇನು? ರವಿಕುಲೋತ್ತಮ, ನಾನೊಂದು ಯಾಗವನ್ನು ಪ್ರಾರಂಭ ಮಾಡುವನಿದ್ದೇನೆ. ಅದಕ್ಕೋಸ್ಕರ ನಿನ್ನಲ್ಲಿ ದ್ರವ್ಯಾರ್ಚನೆಗಾಗಿ ಬಂದಿರುವೆ. ದ್ರವ್ಯಾರ್ಚನೆಗಾಗಿ ನನ್ನ ಜನ್ಮವು ಸಾರ್ಥಕವಾಯಿತು. ಬೇಡಬಹುದು ಪೂಜೆ ರಾಜ ಮುಂದಾಲೋಚನೆಯನ್ನು ಮಾಡಿ ಉತ್ತರವನ್ನು ಕೊಡು. ನನ್ನ ಯಾಗಕ್ಕೆ ವಿಪುಲ ದ್ರವ್ಯವು ಬೇಕಾಗುವುದು. ಹಾಗಲ್ಲ, ಮೊದಲು ವಿಚಾರ ಮಾಡು. ತಾಪಸೋತ್ತಮ, ತಾವು ಇಚ್ಛಿಸಂತ ದ್ರವ್ಯವನ್ನು ಕೊಡುವೆ, ಇದು ತೀವಾರ ಸತ್ಯ. ಸತ್ಯವೇ? ಮಾನವನಿಗೆ ನಿಜವಾದವು ಯಾತಿದು ಜಗದ ಮಾನವನಿಗೆ ನಿಜವಾದವು. ಮಾನವನಿಗೆ ನಿಜವಾದ ಮೂರ್ತಿ ಜ್ಞಾತಿಯು ಜಗದ ಮಾನವನಿಗೆ ಆಡಿದ ಮಾತಿಗೆ ತಪ್ಪಲಾಗದು. ಇಷ್ಟೇ. ಗುರುದೇವ, ಆಡಿದ ಮಾತಿಗೆ ತಪ್ಪಿ ನನ್ನ ಸಜ್ಜತೆಗೆ ಎಂದು ಚ್ಯುತಿಯನ್ನು ತಂದುಕೊಳ್ಳಲಾರೆ. ಬೇಡಬಹುದು ಪೂಜೆ. ಬೇಡ ಬೇಡ, ಅಷ್ಟೊಂದು ದ್ರವ್ಯವನ್ನು ಕೊಡುವುದು ನಿನಗೆ ಕಠಿಣ ಹೋಗುವುದು. ಸುಮ್ಮನೆ ನೀನೇತಕ್ಕೆ ತೊಂದರೆಗೀಡಾಗಿ. ಬೇಡ ಬೇಡ. ಗುರುದೇವ, ಗುರುದೇವ ತಮ್ಮ ವಾಂಛಿತವು ಪೂರ್ತಿಯಾಗದಿದ್ದಲ್ಲಿ ಹೀಗೆ ನುಡಿಯಬೇಕು. ಕೊಡುವೆಯ ಗುರುದೇವ, ತಪ್ಪುವುದಿಲ್ಲವೇ? ನಿಸ್ಸಂದೇಹವಾಗಿ ಗುರುವೇ. ಓಹೋ, ನಿಸ್ಸಂದೇಹವಾಗಿ ರವಿಕುಲರಾಯ ಐರಾವತ ವಂಶದಲ್ಲಿ ಜನಿಸಿದ ಜಯಂತನೆಂಬ ನಿನ್ನ ಪಟ್ಟದಾಗಿ ಮೇಲೆ
ಎಷ್ಟು ದೂರ ಹೋಗುವುದು ಅಷ್ಟು ದ್ರವ್ಯದ ರಾಶಿಯು ನನ್ನ ಯಾಗಕ್ಕೆ ಬೇಕಾಗುವುದು. ಬೇಗನೆ ತಿಳಿಸಾಕು ಅಷ್ಟು ದ್ರವ್ಯದ ರಾಶಿಯನ್ನು. ಆಹಾ, ಈ ಹರಿಶ್ಚಂದ್ರನ ಸುವಾಸನೆ ಕೀರ್ತಿಯು ದಸ ದಿಕ್ಕುಗಳಲ್ಲಿ ಪಸರಿಸಬೇಕೆಂಬ ಆಸೆ ಇಂದು ಪೂರೈಸಿತು. ನನ್ನ ಜನ್ಮ ಸಾರ್ಥಕವಾಯಿತು. ಮಂತ್ರಿಗಳಿಗೆ ರಾಜನ್, ಪಟ್ಟದಾಣಿಯನ್ನು ರಾಜಾಂಗಣಕ್ಕೆ ಕರೆಯಿಸಿ ಹಾಗೂ ಜಗಚಕ್ರದ ಜಗಮಲ್ಲನ್ನು ಬರಮಾಡಿ ಕೋಶ ಅಧ್ಯಕ್ಷರಿಗೆ ಹೀಗೆ ಹೇಳಿ, ಜಗ್ಗನ್ನು ಪಟ್ಟದಾಣೆಯ ಮೇಲೆ ನಿಲ್ಲಿಸಿ ಒಂದು ಕವಡೆಯನ್ನು ಆಕಾಶಕ್ಕೆ ತುಳಿದರೆ ಆ ಕವಡೆ ಎಷ್ಟು ದೂರ ಹೋಗುವುದು ಅಷ್ಟು ದ್ರವ್ಯದ ರಾಶಿಯನ್ನು ರಾಜಾಂಗಣದಲ್ಲಿ ಹಾಕಿದ್ದೀವಿ. ಮಹಾರಾಜೆ, ತಾವು ಕೇಳಿದಷ್ಟು ದ್ರವ್ಯದ ರಾಶಿಯು ರಾಜಾಂಗಣದಲ್ಲಿ ಪರಿಸರಿಸುವರು. ಸ್ವೀಕರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಬೇಕು. ಧನ್ಯ 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 ಹರಿಶ್ಚಂದ್ರ. ನಿನ್ನ ಸಮಾನ ದಾತೃಗಳನ್ನು ತ್ರಿಭುವನದಲ್ಲಿಯೂ ಕಾಣಲಿಲ್ಲ. ನಿನ್ನ ದಾತೃತ್ವವನ್ನು ಕಂಡು ಪರಮಾನಂದವಾಗಿರುವುದು. ರವಿರಾಯ, ಅದೋ ರಾಜಾಂಗಣದಲ್ಲಿ ಶೋಭಿಸುತ್ತಿರುವ ಗಜಾಂತ ಲಕ್ಷ್ಮಿಯು ನನ್ನದಾಗಿ ನಿನ್ನ ಬಳಿಯಲ್ಲಿ. ನಾನು ಇನ್ನೂ ಸ್ವಲ್ಪ ದಿನಗಳಲ್ಲಿ ಬಂದು ತೆಗೆದುಕೊಂಡು ಹೋಗುವೆ. ತಮ್ಮ ಇಚ್ಛೆಯಂತೆ ಆಗಬಹುದು. ಮಂತ್ರಿಗಳೇ, ರಾಜನ್, ಆ ರಾಜಾಂಗಣದಲ್ಲಿ ಶೋಭಿಸುವ ಕೌಶಿಕ ಗುರುವರನ ಗಜಾಂತ ಲಕ್ಷ್ಮಿಯನ್ನು ಪುನಃ ಬೊಕ್ಕಸರಿಸಿ. ಮಹಾರಾಜೆ, ಗೋಪಾಲ, ಗುರುದೇವ, ನಾನಿನ್ನು ಬರುವೆ. ಆಗಲಿ ಗುರುದೇವ. ವಿಜಯ ಈ ಪಂಥದಲ್ಲಿ ನಾನು ಸೋಲುವೆ. ಹೌದು, ಖಂಡಿತವಾಗಿ ನೀವೇ ಸೋಲುವಿರಿ. ನೀವು ಸೋಲದಿದ್ದರೆ ನನ್ನ ಹೆಸರೇ ಅಲ್ಲ. ಪಾಪಿ ಮತ್ತೆ ಉತ್ತರದಲ್ಲಿ ಉತ್ತರವೇ. ಹೌದು, ಹಾಗಾಗಿ ತೆಗೆದುಕೋ ಶಾಪವನ್ನು. ಅಯ್ಯೋ ಗುರುದೇವನ. ಗುರುದೇವ, 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 ನಾನು ನಿಮ್ಮ ಶಿಷ್ಯನಾದ ನಕ್ಷತ್ರಿಕ. ನನಗೆ ಪ್ರತ್ಯುತ್ತರವನ್ನು ಕೊಡುವ ಧೈರ್ಯ ನಿನ್ನಲ್ಲಿ ಬಂದಿದೆ. ಗುರುದೇವ, ನಾನು ನಿಮ್ಮ ಶಿಷ್ಯನಾದ ನಕ್ಷತ್ರಿಕ. ನನಗೆ ಪ್ರತ್ಯುತ್ತರವನ್ನು ಕೊಡುವ ಧೈರ್ಯ ನಿನ್ನಲ್ಲಿ ಬಂದಿದೆ. ಗುರುದೇವ, ನಾನು ನಿಮಗೆ ಪ್ರತಿ ಉತ್ತರವನ್ನು ಕೊಡಬಹುದೇ? ಶಾಂತಂ ಪಾಪಂ ಪಾಪಂ ಶಾಂತಂ. ಅದು ಅಲ್ಲಿ ಹೋಗುತ್ತಿರುವರು ನೋಡಿ. ಯಾರು ಹೋಗುತ್ತಿರುವರು? ಆ ಕಲಹಪ್ರಿಯಾದ ನಾರದರು ನಿಮ್ಮ ಗುರುಗಳು ಈ ಪಂಥದಲ್ಲಿ ಗೆಲ್ಲಿವೆ ಎಂದು ಪ್ರಶ್ನೆ ಮಾಡಿದರು. ಯಾರಿಗೆ ಪ್ರಶ್ನೆ ಮಾಡಿದರು? ಅವರು ನನಗೆ ಪ್ರಶ್ನೆ ಮಾಡಿದರು. ಅದಕ್ಕೆ ನಾನು ವಿಶ್ವ ಪ್ರಯತ್ನವನ್ನು ಮಾಡಿ ನಮ್ಮ ಗುರುಗಳು ಈ ಪಂಥದಲ್ಲಿ ಗೆಲುವಂತೆ ಮಾಡದಿದ್ದರೆ ನನ್ನ ಹೆಸರು ವಿಶ್ವಾಮಿತ್ರ
ಕಾಣುತ್ತದೆ. ಅಂತೆ ತಮಗೆ ಹೇಗೆ ಭಾಸವಾಯಿತು ಅಲ್ಲವೇ ಗುರುದೇವ? ಓಹೋ, ಹೀಗೋ? ಕಳ್ಳನ ಮನಸ್ಸು ಹುಲ್ಲುಗೇನು ಗುರುದೇವ? ಆ ನಾನು ನಿಮಗೆ ಪ್ರತಿ ಉತ್ತರವನ್ನು ಕೊಡಬಹುದೇ? ನಕ್ಷತ್ರಿಕ, ಗುರುದೇವ, ನೀನು ಆಶ್ರಮಕ್ಕೆ ಹೋದವನು ಇಲ್ಲಿಗೆ ಬಂದೆ. ತಾವು ಇಂದ್ರ ಸಭೆಯಲ್ಲಿ ಹರಿಶ್ಚಂದ್ರನು ಸತ್ಯಭ್ರಷ್ಟನಾಗಿ ಮಾಡೇ ತೀವ್ರನೆಂದು ಬಂದಿದ್ದೀರಿ. ಕಾರಣ ತಾವು ಪಂಥದಲ್ಲಿ ಗೆದ್ದಿರಬೇಕೆಂದು ಬಂದೆ. ಬಹುಶಃ ಪಂಥದಲ್ಲಿ ಜಯಶಾಲಿಗಳಾಗಿ ಬಂದಿರಲಿಕ್ಕೇ ಬೇಕು. ನಕ್ಷತ್ರಿಕ, ಗುರುದೇವ, ಹರಿಶ್ಚಂದ್ರನು ನಾನು ಬೇಡಷ್ಟು ದ್ರವ್ಯವನ್ನು ಕೊಟ್ಟು ಸತ್ಯವಂತನಾದನು. ಹಾಗಾದರೆ ಗುರುದೇವ ಗುರಿ ಹುಷಿ ಹೋಗಿ ಒಂದು ಋಷಿ ಹೋದರೆ ಏನಾಯ್ತು? ಮತ್ತೆ ಬೇರೆ ಭಾಗಗಳಿಲ್ಲವೇ? ಒಂದನ್ನು ಕಳೆದುಕೊಂಡ ಇವರು ಎಲ್ಲವನ್ನು ಕಳೆದರು. ಗುರುದೇವ, ಆ ಇದಕ್ಕೆ ಮುಂದೆ ಮಾರ್ಗ. ನಕ್ಷತ್ರಿಕ, ಗುರುದೇವ, ನಾನು ಮುನಿದರೆ ತ್ರಿಲೋಕಗಳು ಕೈಗೆತ್ತಿ ಹೋಗು. ನಾನು ಇಚ್ಛಿಸದೆ ಏನಾಗಲಿಕ್ಕಿಲ್ಲ. ಈಗಲೇ ಹರಿಶ್ಚಂದ್ರನು ಭೇಟಿಯಾಡುತ್ತಾ ಬಂದು ನಮ್ಮ ಆಶ್ರಮ ಸಮೀಪದಲ್ಲೇ ಬೀಡಾಡಬೇಕು. ನಾವು ಆತನ ಬಳಿಗೆ ಹೋಗಿ ಆತನ ಸ್ವಪ್ನದಲ್ಲಿ ಅವನ ಸರ್ವ ಸಾಮ್ರಾಜ್ಯವನ್ನು ಬೇಡಿ ಆತನನ್ನು ಸತ್ಯ ಭ್ರಷ್ಟನನ್ನಾಗಿ ಮಾಡುವೆ. ಹೌದು ಗುರುದೇವ, ಈ ತಂತ್ರವು ಮಾತ್ರ ಚೆನ್ನಾಗಿರುವುದು. ಹಾಗಾದರೆ ಮುಂದಿನ ಕಾರ್ಯಕ್ಕೆ ಪ್ರವರ್ತರಾಗುವ. ಹರಿಶ್ಚಂದ್ರ, ನನ್ನ ಪ್ರಚಂಡ ಮಾಯಾ ತಂತ್ರದ ಮುಂದೆ ಜೋಕೆ. ಹರಿಶ್ಚಂದ್ರ, ಹರಿಶ್ಚಂದ್ರ ಜೋಕೆ. ಹರಿಶ್ಚಂದ್ರ, ಹರಿಶ್ಚಂದ್ರ ಜೋಕೆ. ಹರಿಶ್ಚಂದ್ರ, ನನ್ನ ಪ್ರಚಂಡ ಮಾಯಾ ತಂತ್ರದ ಮುಂದೆ ನಿನ್ನ ಜೋಕೆ. ಹರಿಶ್ಚಂದ್ರ ಜೋಕೆ. ಪೂಜ್ಯರೇ, ವಂದಿಸುವೆನು. ನನ್ನ ಸಕಲ ಸಾಮ್ರಾಜ್ಯ ವೈಭವಗಳನ್ನು ದಾನವಾಗಿ ನೀಡಬೇಕೆ? ಆದರೆ ಗುರುದೇವ, ನನ್ನ ಸಕಲ ಸಾಮ್ರಾಜ್ಯ ವೈಭವಗಳನ್ನು ದಾನವಾಗಿ ನೀಡುವೆ. ಇದು ಇದು ಗುರುದೇವ, ಉದಟ್ಟವನ್ನು ಬಿಡುವೆ. ಆಗಿದೆ ಆಗಿದೆ, ಹೀಗೆ ನಿಮ್ಮ ಮನಸ್ಸು ತೃಪ್ತಿಯಾಗಿದೆ. ಹರಿಶ್ಚಂದ್ರ, ಹರಿಶ್ಚಂದ್ರ ಜೋಕೆ. ನನ್ನ ಪ್ರಚಂಡ ಮಾಯಾ ತಂತ್ರದ ಮುಂದೆ ಜೋಕೆ. ಹರಿಶ್ಚಂದ್ರ ಜೋಕೆ. ಕಣಶಿನಲ್ಲೇನೋ ಕೌಶಿಕ ಗುರುವರನಿಗೆ ರಾಜೇಶ್ವರಗಳನ್ನು ದಾನವಾಗಿ ನೀಡಿ. ಆದರೆ ಹೀಗೋ ಯಾರೇ ಏನಪ್ಪ ಪ್ರಭು? ಮಂತ್ರಿಗಳಿಗೆ ಬರಲು ಹೇಳು. ಮಹಾರಾಜ್ನಿ, ನನ್ನ ಸತಿ ಪುತ್ರರು ಯಾವುದಾದರೊಂದು ವಿಪತ್ತಿಗಳಾಗಿರಬಹುದು, ಅಥವಾ ನನ್ನ ಪುತ್ರವರ ಪ್ರಜೆಗಳಿಗೆ ಪರಚಕ್ರದಿಂದ ಏನಾದರೂ ತೊಂದರೆಗಳಾಗಿರಬಹುದು. ಅಂತೂ ಇದಾವುದು ಮುಂದೆ ಬರಲಿರುವ ಮಂದ ಭಾಗ್ಯದ ಭೀಕರ ಚಿತ್ರವು
ಹರಿಶ್ಚಂದ್ರ ಸಾರ್ವಭೌಮ ಬಹುಪರಾಕ್ ಬಹುಪರಾಕ್ ಬಹುಪರಾಕ್. ಕೇಳಿ ಮಾತೆ ತಾತನು ಬಂದನು ಹೊಸಮುಖಿಯಾಗಮ್ಮ. ಬಂದರೆ ಮಗು ಪುನಃ ಪ್ರಾಣಿಗಳು ಬಂದವು. ನೀನು ಬೇಗ ಹೋಗಿ ವಿಶ್ವನಾಥನಿಗೆ ಲಕ್ಷ್ಮಣಾದಿಗಳ ಹಂಚಲಿಗೆ ನಮ್ಮ ಪಾರ್ವತನ ತಿಳಿಸು. ನೀನು ಬರುವಷ್ಟರಲ್ಲಿ ಭೇಟಿಗಾಗಿ ಹೋಗಿ ವಿಜಯಶಾಲೆಗೆ ಬಂದ ಅವರನ್ನು ಸ್ವಾಗತಿಸುವನು. ಅಮ್ಮ ಯಾರನ್ನು ಸಾಗಿಸುತ್ತಿರುವೆ? ಮಗು ನಿನ್ನ ಹಡಿದವರನ್ನು. ನನ್ನನ್ನು ಹೊಡೆದವರು ಅಂದ್ರೆ ಯಾರಮ್ಮ? ಹರಿಶ್ಚಂದ್ರ ಗೋಪಾಲರ ಮಗು. ಅಮ್ಮ ಸುಲಭವಾಗಿ ನಿರ್ನಮ್ಮ ಕಡೆಯಿಂದ ತಾತನ ಹೆಸರನ್ನು ಹೇಗೆ ಅಳಿಸಿಬಿಟ್ಟೆ? ಏನು ನನ್ನನ್ನು ಚೇಷ್ಟ ಮಾಡಿದ್ಯಾ? ಇಲ್ಲ ಹೇಗೆ ಮಾಡುವುದಿಲ್ಲ. ಹೋಗಪ್ಪ ಬೇಗ ಹೋಗು. ದೇವಾನಿನ ಮನಸ್ಸಿಗೆ ಬಂದಿದ್ದೇನೆ. ಹೀಗಾಯ್ತು, ಪರವಾಗಿಲ್ಲ. ಈಗ 2-3 ದಿವಸಗಳಿಂದ ಇದೇ ರೀತಿಯಾಗಿ ಅಪಶಕುನಗಳು ಆಗುತ್ತಿರುವುದು. ಆಗಲಿ, ಹೊರಗಿರುವ ಭವನಗಳಿಗೆ ಭವತಾರಕನಾದ ವಿಶ್ವನಾಥನೇ ಕಾರಣ. ನಾವು ನಿತ್ಯ ಮಾತರು ಆತನು ಕುಣಿಸಿದಂತೆ ಕುಣಿಯಲೇಬೇಕು. ನಾಥ, ಈಗಿನ ಬೆಳಗಿನ ಜಾವದಲ್ಲಿ ನಾನೊಂದು ಸ್ವಪ್ನವನ್ನು ಕಂಡನು. ಆ ಸ್ವಪ್ನದಲ್ಲಿ ಒಂದು ಘೋರ ರೂಪ ಬಂದು ನಿಮ್ಮನ್ನು ವೈಫಲ್ಯದಲ್ಲಿ ಪುತ್ರರಾಜಿತಾಶಿಮಲ್ಲಿಗೊಂಡು ಮೂವರನ್ನು ಪಡಬಾರದು ಭವನಿಗಳು ಮಾಡಿತು. ನಾಥ, ಸಹಿಸು ಸಾಧ್ವಿ, ಸಹಿಸು. ಆವತ್ತು ಆವ ಜನ್ಮದ ಕರ್ಣವು ಪ್ರಚಂಡ ಪ್ರಗಾತ್ರದಂತೆ ಹೃದಯಕ್ಕೆ ಅಪ್ಪಳಿಸುತ್ತಿರುವುದು. ಇದನ್ನು ತಿಳಿದು ಸತ್ಯಚಂದ್ರನ ಹೃದಯ ತಾನಂತು ಬೆದರುವುದು, ಬರುವುದು ತಾನಂತು ತಪ್ಪುವುದೇ. ದೇವಿ ರಾಜೇಶ್ವರ ಬಲ್ಲಗೊಂಡು ನಶಿಸುವ ಎನ್ನಮನ ಬಿಡಕದು ಭವನ ಭೋಗಂ ಬಯಸಲು ಎನ್ನ ಮನ. ನೀವಿಳಿದ ದುಗುಡಿಗಳನ್ನು ದೃಢಮಣಿಗೆ ಬೋಧಿಸುವೆ. ಇದಕ್ಕೆ ಮೀರಿದಳೆ ಎನ್ನಾನೆ ಪತಿಯಾನೆ ಪುತ್ರನಾನೆ ಆದಳೆ ಇನಿಯನ ನಗೆಮಗು ಅನುದಿನ ಕಾಣುವಂತೆ ಮಾಡುತ್ತಿದ್ದರೆ ನಿನಗಾನೆ. ನೀನು ಸತ್ಯವಂತನೆಂದು ಈ ಜಗತ್ತು ನಿನ್ನನ್ನು ಸುಮ್ಮನೆ ಕೊಂಡಾಡುವುದು. ಅದು ಗುರುದೇವ ಕೋಪವಶನಾಗಿ ನನ್ನನ್ನು ತಮ್ಮ ಪವಿತ್ರ ಚರಣಗಳಿಂದ ದೂರ ಮಾಡಿದರೇಕೆ? ಇದಕ್ಕೆ ನಾನು ಮಾಡಿದ ಅಪರಾಧವೇನು? ನೀನು ಏನು ಅಪರಾಧ ಮಾಡಿಲ್ಲವೋ? ಸ್ವಾಮಿ ಸ್ವಪ್ನದಲ್ಲಿ ಸಹ ತಮ್ಮ ದ್ರೋಹ ಚಿಂತನೆಯನ್ನು ಮಾಡಿದ. ಇದಕ್ಕೆ ತಮ್ಮ ಪವಿತ್ರ ಚರಣಗಳೇ ಸಾಕ್ಷಿ.